ನಮಸ್ಕಾರ, ನಾನು ಜಯರಾಮ್ ಅಂತ. ಈ ನಮ್ಮ ಒಂದು ವೈಷ್ಣವ ಧರ್ಮದಲ್ಲಿ ಸಂಧ್ಯಾ ವಂದನೆ ಆರಾಧನೆ ಬಹಳ ಮುಖ್ಯ. ನಾವು ಕಾರಣಾಂತರದಿಂದ ಕಲಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಇವಾಗ ನಾನೇ ಈ ಒಂದು ಕಾರ್ಯಕ್ರಮನ ಈ ಹೇಳಿದ ಚಿತ್ರಗಳ ಮುಖಾಂತರ ನಮ್ಮ ಗುರುಗಳಾದ ಗಮಲಾಚಾರ್ಯ ಮುಖಾಂತರ ಈ ಒಂದು ವಿಡಿಯೋ ಕಾರ್ಯಕ್ರಮನ ಆರಾಧನೆ ಯಾವ ರೀತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಒಂದು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಗೆಲ್ಲ ಉಪಯೋಗ ಆದ್ರೆ ನಮ್ಗೆ ಅದರಿಂದ ಸಂತೋಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ವ ದುರ್ಲಭ. ಮಂತ್ರಕ್ಕೆ ಬಾರದೇ ಇರತಕ್ಕಂತಹ ಅಕ್ಷರಗಳಿಲ್ಲ, ಔಷಧಿಗೆ ಬಾರದೇ ಇರತಕ್ಕಂತಹ ಮೂಲಿಕೆಗಳಿಲ್ಲ. ಈ ಪ್ರಪಂಚದಲ್ಲಿ ಅಯೋಗ್ಯನಾದಂತಹ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನ ಯಾವಾಗ ಸಾಧ್ಯ ಅಂದ್ರೆ ಯೋಜಕಸ್ತತ್ವ ದುರ್ಲಭ. ಮಂತ್ರ ಅಕ್ಷರಗಳೇ ಗುರುತಿದ್ದಾರೆ, ಯಾವ ಅಕ್ಷರ ಇದ್ದಂತಾನೆ ಮಂತ್ರ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ಮಂತ್ರ ಮಾಡತಕ್ಕಂತಹ ಯೋಗ್ಯತೆ ಇರತಕ್ಕಂತಹ ಇದ್ರೆ ಮಾತ್ರ ಎಲ್ಲ ಅಕ್ಷರಗಳಲ್ಲೂ ಉಪಯೋಗ ಆಗುತ್ತೆ. ಹಾಗೇನೇ ಔಷಧ ಗುಣ ಇರತಕ್ಕಂತಹ ಮೂಲಿಕೆಗಳು ಗೊತ್ತಿಲ್ಲದೆ ಇದ್ರೆ ಯಾವ ಮೂಲಿಕೆ ಇದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಜ್ಞಾನ ಇರತಕ್ಕಂತಹ ಬೇಕು. ಹಾಗೆ ಯೋಗ್ಯನಾದಂತಹ ಪುರುಷಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಇರಬೇಕು ಅಂದ್ರೆ ಅದಕ್ಕೆ ಯೋಜಕಸ್ತತ್ವ ದುರ್ಲಭ. ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಅಯ್ಯಂಗ ಅಂತ ಹೇಳಿ ಸಾಮಾನ್ಯವಾಗಿ ಪ್ರಚಲಿತವಾದಂತಹ ಒಂದು ಭಾಷೆ. ಅಯ್ಯಂಗಾರ್ ಅಂದ್ರೆ 5 ಕಾರ್ಯಗಳು ಶೈವವರ್ಗಳು ಅಯ್ಯಂಗಾರ್ಗಳು ಅಂತ ಹೇಳಿ ವ್ಯಾಖ್ಯಾನ. 5 ಕೆಲಸಗಳನ್ನ ಪ್ರತಿನಿತ್ಯ ಮಾಡ್ತಕ್ಕಂಥವನು. ತಾಪ, ಪುಂಡ್ರ, ನಾಮ, ಅರ್ಚನ, ತಪಸ್ಸು. ಇದು ಪ್ರತಿನಿತ್ಯ 5 ಕೆಲಸಗಳನ್ನ ಪ್ರತಿನಿತ್ಯ ಅಳವಡಿಸ್ಕೊಂಡಿರಬೇಕು. ತಾಪ ಅಂದ್ರೆ ಶ್ರೀವೈಷ್ಣವರಾದಂಥವರಿಗೆ ಶಂಖಚಕ್ರ ಧಾರಣೆ, ಅವರ ಆಚಾರ್ಯರಿಂದ ಈ ಶಂಖಚಕ್ರ ಧಾರಣೆಯನ್ನು ಮಾಡ್ಕೊಂಡಿರ್ಬೇಕು. ಆ ಕಾಯಿಸ್ಬಿಟ್ಟು ಶಂಖದ ಚಕ್ರದ ಒಂದು ಇದರಲ್ಲಿ ತಾಮ್ರದ ಮಾಡತಕ್ಕಂಥ ಗುರುಗಳು ಮಾಡ್ತಾರೆ. ಅದನ್ನು ತಾಪ ಇಟ್ಕೊಂಡಿದ್ರೆ ಮಾತ್ರ ಅವನು ಪೂಜೆ ಮಾಡೋದಕ್ಕೆ ಅದನ್ನಾಗಿರ್ತಾನೆ. ಪುಂಡ್ರ ಇವತ್ತು 12 ನಾಮ ನಾನು ಹಾಕೊಂಡಿದ್ದೀನಿ. ಈ 12ಕ್ಕೆ 12 ನಾಮಗಳು ಅಂತ ಹೆಸರು. ಈ ಪ್ರತಿನಿತ್ಯ ಈ ನಾಮವನ್ನು ಹಾಕೊಂಡಿರ್ಬೇಕು. ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಹೇಳಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ ಹೇಳಿ 12 ಹೆಸರುಗಳಿರ್ತಕ್ಕಂತಹ ನಾಮವನ್ನ ಸಾಕ್ಷಾತ್ ವಿಷ್ಣುವಿನ ಪಾದರಕ್ಷೆಯನ್ನು ನಾವು ತಲೆ ಮೇಲೆ ಇಟ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಹರಿಶುದ್ಧ ಅಥವಾ ಕೆಂಪದನ್ನ ನಾಮ ಇಟ್ಕೊಂಡಿರ್ಬೇಕು. ಇದು 12 ಪುಂಡ್ರ. ತಾಪ, ಪುಂಡ್ರ, ನಾಮ. ನಾಮ ಅಂತ ಹೇಳಿದ್ರೆ ನಮ್ಮ ಹೆಸರಿನ ಮುಂದೆ ಶರ್ಮ ಅಂತ ಹೇಳ್ಬಿಟ್ಟು ನಾನು ತಿರುಮಲಾಚಾರ ಅಂತ ಮಾತ್ರ ಹೇಳಬಾರದು. ತಿರುಮಲಾಚಾರ ಶರ್ಮ. ಶರ್ಮ ಅಂದ್ರೆ ಸಾಕ್ಷಾತ್ ಬಿಟ್ಟು ಜೊತೆ ಸೇರಿಸ್ಕೊಂಡಿದ್ದೀವಿ ಅಂತೇಳಿ. ನಾವಲ್ಲ, ನಾವು ಸಾಕ್ಷಾತ್ ಬಿಟ್ಟುವಿನ ಸೇವಕರಾಗಿದ್ದೀವಿ ಅನ್ನೋ ಭಾವನೆ ಇರಬೇಕು ಅಂತ. ಅರ್ಚನ ಪ್ರತಿನಿತ್ಯ ಶ್ರೀಮನ್ನಾರಾಯಣನಾಗಲಿ ಅಥವಾ ನಮಗೆ ಪ್ರಿಯವಾದ ದೇವರಾಗಲಿ ಅರ್ಚನೆ ಮಾಡಬೇಕು. ಅದರ ಜೊತೆಗೆ ಅಷ್ಟಾಕ್ಷರಿ ಅಂತ ಹೇಳಿ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ. ಅದ್ರ ಜೊತೆಗೆ ದ್ವಯಮಂತ್ರ ಅಂತ ಹೇಳಿ ಶ್ರೀಮನ್ನಾರಾಯಣ ಶರಣು ಬಂದಿ ಶ್ರೀಮತಿ ನಾರಾಯಣಾಯ ನಮಃ. ಇದನ್ನ ದ್ವಯಮಂತ್ರ ಅಂತ ಹೇಳ್ತೇವೆ. ಇನ್ನು ಚರ್ಮ ಶ್ಲೋಕ ಅಂದ್ರೆ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಚ್ಯುತಃ. ಕೃಷ್ಣ ಗೀತೆಯಲ್ಲಿ ಹೇಳ್ತಿರಂಥದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಚ್ಯುತಃ. ಇದನ್ನ ಚರ್ಮ ಶ್ಲೋಕ ಅಂತ ಹೇಳ್ತಾರೆ. ಪ್ರತಿನಿತ್ಯ ಇದನ್ನ ಹೇಳಬೇಕು. ಸಾಕ್ಷಾತ್ ವಿಷ್ಣುವನ್ನು ಸ್ಮರಣೆ ಮಾಡಿಕೊಂಡು ಅವನ್ನೇ ನಂಬಿಡಿದ್ದೀವಿ, ಅವನು ನಮಗೆ ಮೋಕ್ಷ ಕೊಡ್ತಾನೆ ಅಂತ ಅವನೇ ಹೇಳ್ಯಾನ. ಹಾಗಾಗಿ ಅದ್ರ ಸ್ಮರಣೆಯನ್ನು ಮಾಡ್ಕೊಂಡಿರ್ಬೇಕು. ಇನ್ನು ತಪಸ್ಸು ಅಂತ ಹೇಳ್ತಾರೆ. ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕು. ಪ್ರಪಂಚದಲ್ಲಿ ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥವರು ಸಹ ಪೂಜೆ ಮಾಡ್ತಕ್ಕಂಥದ್ದು ಇದೆ. ಅವರು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವ್ರದ್ದೇ ಆದಂತಹ ಪದ್ಧತಿಯಲ್ಲಿ ಪ್ರತಿನಿತ್ಯ ಒಂದು ದೇವರ ಪೂಜೆ ಅಂತಿದೆ. ದೇವರು ಅಂದ್ರೆ ಏನು ಅಂದ್ರೆ ನಮಗೆ ಗೊತ್ತಿದ್ದಕ್ಕಂಥ ಒಂದು ಶಕ್ತಿ ನಮ್ಮನ್ನು ಆಳ್ತಾ ಇದೆ ಅಥವಾ ನಿರ್ದೇಶನ ಮಾಡ್ತಾ ಇದೆ. ನೀವು ನಂಬೋದು ಅಥವಾ ಬಿಡ್ಬೋದು. ಆದ್ರೆ ಪ್ರಕೃತಿ ಇರೋದೇ ಹಾಗೆ. ಎಲ್ಲದಕ್ಕೂ ಒಂದು ನಿಯಂತ್ರಣ ಅಂತ ಹೊಂದಿದೆ. ಹೇಗೆ ಭತ್ತಗಳು ಹೇಗೆ ಬೆಳೆಯುತ್ತೆ, ಭತ್ತ ಯಾವುದೋ ಒಂದು ಶಕ್ತಿ ಇರೋದ್ರಿಂದ ಭತ್ತ ಹೀಗೆ ಇರಬೇಕು ಅಂತ ಹೇಳಿ ಅದು ಪ್ರಕೃತಿ. ಆ ಪ್ರಕೃತಿಯೇ ವಿಶೇಷ ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿ ನಮಗೆಲ್ಲ ಬದುಕಲು ಕೊಟ್ಟಿದೆ. ನಾವು ಪ್ರತಿನಿತ್ಯ ನಿಂತಿರುವಂತಹ ಊಟ ಆಗಲಿ ಅಥವಾ ಉತ್ತರಾರ್ಧದ ಗಾಳಿ ಆಗಲಿ ಪಂಚಭೂತಗಳು ಅಂತಿದೆ. ಇದೆಲ್ಲ ಒಂದು ಸೃಷ್ಟಿ. ಇದಕ್ಕೆ ದೈವ ಸೃಷ್ಟಿ ಅಂತ ಹೇಳ್ತೀವಿ. ಇನ್ಯಾವ ಒಂದು ಅದನ್ನು ಪ್ರಕೃತಿ ಅಂತ ಹೇಳ್ತಾರೆ.
ಪ್ರಿಯ ವೀಕ್ಷಕರೇ, ನಿಮಗೆ ತಿರುಮಲಾಚಾರ್ ಅವರ ಮನದಾಳದ ಮಾತು ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್.